ಸೊ ಮನೆಗೆ ಅತ್ತೆ ಮಾವ ಬರ್ತಾರೆ ಅಂತ ಹೇಳಿದ್ದೆ, ಅಜ್ಜಿ ತಾತ ಬರ್ತಾರೆ ಅಂತ. ಸೊ ವೇಟ್ ಮಾಡ್ತಾನೆ ಇದ್ಲು. ಸೊ ನೋಡಿ ಅವಳ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂದರೆ, ಅವಳು ಯಾರೇ ಬಂದರೂ ಫುಲ್ ಖುಷಿ ಆಗ್ಬಿಡ್ತಾಳೆ. ಸ್ವಲ್ಪ ಹೊತ್ತು ನಾಚ್ಕೊಂಡಿರ್ತಾಳೆ, ಹೋಗೋದೇ ಇಲ್ಲ. ಆಮೇಲೆ ಅವ್ರು ಬಿಟ್ಟು ಬರೋದೇ ಇಲ್ಲ, ಹಂಗಾಗ್ಬಿಡುತ್ತೆ ಅವಳದು. ಯಾರಾದರೂ ಬಂದರೆ ಅವಳ ಕೆಲಸನೇ ನನಗಿರಲ್ಲ, ಎಲ್ಲ ಅವ್ರದ್ದೇ ಆಗ್ಬಿಟ್ಟಿರುತ್ತೆ. ಸ್ನಾನ ಮಾಡಿಸೋದು, ಜಡೆ ಹಾಕೋದು, ತಿನ್ನಿಸೋದು ಎಲ್ಲ. ಸೊ ನಂದೇನಿದ್ರು ಬೇರೆ ಕೆಲಸ ಎಲ್ಲ ಇರುತ್ತೆ. ಸೊ ಹೇಗಿದ್ರು ಪಾತ್ರೆ ಆಗಿತ್ತು ಸಾಯಂಕಾಲ. ಸೊ ಎಲ್ಲದು ಪಾತ್ರೆ ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಟೀ ಕೂಡ ಇಟ್ಟಿದ್ದೀನಿ. ಫುಲ್ ಜೋರು ಮಳೆ ಬರ್ತಾ ಇತ್ತು. ಅದೇ ಟೈಮ್ಗೆ ಬಟ್ಟೆ ಒಣಗಾಕಿದ್ದೀನಿ. ಯಾವಾಗ ಒಣಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಈ ಡಿಶ್ ವಾಷರ್ ತುಂಬಾ ಚೆನ್ನಾಗಿದೆ. ಟೋಟಲ್ 3 ಬರುತ್ತೆ. ಮೇಲೆಲ್ಲ ಸ್ಪೂನ್ಸ್ ಇಟ್ಕೊಳ್ಳೋಕ್ಕೆ, ಚಿಕ್ಕ ಚಿಕ್ಕ ಪಾತ್ರೆ ಇಟ್ಕೊಳ್ಳೋಕ್ಕೆ, ಮತ್ತು ದೊಡ್ಡ ಸೈಜ್ ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಹಾಗೆ ಟೀ ಕೂಡ ರೆಡಿ ಆಯಿತು. ಎಲ್ಲ ಕಸ ಗುಡ್ಸೋಕ್ಕೆಲ್ಲ ಆನ್ ಮಾಡಿದ್ದೆ. ಅತ್ತೆ ಬರಬೇಕಾದ್ರೆ ಅಕ್ಕಿ ಹಿಟ್ಟು, ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ರು. ಆ್ಯಕ್ಚುಲಿ ಏನಾಯ್ತು ಅಂದರೆ, ಏನೋ ಸೋಫಾ ಮೇಲೆ ಬಿದ್ದುಬಿಟ್ಲು. ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ಪಾಪ ಕೆನ್ನೆಗೆ ಸ್ವಲ್ಪ ರೆಡ್ ಆಗಿಬಿಟ್ಟಿತ್ತು, ಬೇಜಾರಾಯಿತು. ಸೊ ಇದು ತುಂಬ ದಿನದಿಂದ ಸೆಲ್ ವೀಕ್ ಆಗಿತ್ತು ಅಂತ ಹಾಗೆ ಬಿಟ್ಟಿದ್ವಿ. ಮಾವ ತೊಗೊಂಬಂದಿದ್ದಾರೆ. ಅವಳ ಮುಖದಲ್ಲಿ ಖುಷಿ ನೋಡಿ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.